ಭಾರತವನ್ನೇ ಬೆಚ್ಚಿ ಬೀಳಿಸುವ ಘೋರ ದುರಂತ ನಿನ್ನೆ ನಡೆದಿದೆ. ವಿಮಾನ ಅವಘಡದಲ್ಲಿ 241 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಮಾಜಿ ಸಿಎಂ ಸೇರಿ 241 ಜನರ ಮಾರಣ ಹೋಮವಾಗಿದೆ. ಘನಘೋರ ದುರಂತಕ್ಕೆ ಸಾಕ್ಷಿಯಾಯಿತು ಗುಜರಾತ್. ನಿನ್ನೆ ನಡೆದಂತಹ ಏರ್ ಕ್ರಾಫ್ಟ್ನಲ್ಲಿ 241 ಜನರು ಮಾರಣ ಹೋಮವನ್ನ ಪಟ್ಟಿರುವಂಥದ್ದು, ಮೃತಪಟ್ಟಿದ್ದಾರೆ. ಭಾರತವನ್ನ ಬೆಚ್ಚಿ ಬೀಳಿಸುವಂತಹ ಘೋರ ದುರಂತವಿದು. ನಿನ್ನೆ ನಡೆದಂಥ ವಿಮಾನ ಪತನದಲ್ಲಿ 241 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಈ 241 ಪ್ರಯಾಣಿಕರ ಪೈಕಿ ಮಾಜಿ ಸಿಎಂ ಕೂಡ ಒಬ್ರು. ಒಟ್ಟಾರೆಯಾಗಿ 241 ಜನ ಈ ಘನಘೋರ ದುರಂತಕ್ಕೆ ಮಣಿದಿದ್ದಾರೆ. ನಿನ್ನೆ ನಡೆದಂಥ ವಿಮಾನ ಪತನದಲ್ಲಿ 241 ಜನರು ಮೃತಪಟ್ಟಿರುವಂತದ್ದು ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣದ ಬಳಿ ನಿನ್ನೆ ಅವಘಡ ಸಂಭವಿಸಿರುವಂತ. ಒಟ್ಟಾರೆಯಾಗಿ ಮಾಜಿ ಸಿಎಂ ಸೇರಿ 241 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಈ ಒಂದು ಅವಘಡ ಭಾರತವನ್ನೇ ಬೆಚ್ಚಿ ಬೀಳಿಸಿದೆ. ಕೆಲವೊಂದಷ್ಟು ಇನ್ನು ಮಾಗೇ ಇಲ್ಲ. ಅದಾದ ನಂತರ ಇದೀಗ ವಿಮಾನ ಪತನವಾಗಿರುವಂಥದ್ದು. ವಿಮಾನ ಅವಘಡದಲ್ಲಿ ಒಟ್ಟಾರೆಯಾಗಿ 241 ಜನರು ಸಾವನ್ನಪ್ಪಿದ್ದಾರೆ. 242 ಜನ ಇದ್ದಂತಹ ವಿಮಾನದಲ್ಲಿ ಒಬ್ಬ ಮಾತ್ರ, ಏಕೈಕ ಒಬ್ಬ ಉಳಿದಿದ್ದಾನೆ. ಒಟ್ಟಾರೆಯಾಗಿ 241 ಜನರು ಮೃತಪಟ್ಟಿರುವಂಥದ್ದು. ಈ ಘನಘೋರ ದುರಂತಕ್ಕೆ ಗುಜರಾತ್ ಸಾಕ್ಷಿಯಾಗಿದೆ. ನಿನ್ನೆ ನಡೆದಂಥ ಘನಘೋರ ದುರಂತವಿದು. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಮೃತದೇಹಗಳನ್ನ ಕೂಡ ರವಾನೆ ಮಾಡಲಾಗಿದೆ. ದುರಂತ ನಡೆದ ಸ್ಥಳದಲ್ಲಿದ್ದಂಥ ಎಲ್ಲ ಮೃತದೇಹವನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ವಿಮಾನ ಪತನದಿಂದ ಭಾರತವೇ ಬೆಚ್ಚಿ ಬಿದ್ದಿದೆ. ನಿನ್ನೆ ನಡೆದಂಥ ವಿಮಾನ ಪತನ ಎಲ್ಲರನ್ನೂ ಕೂಡ ದಿಗ್ಭ್ರಮೆಗೊಳಿಸಿತ್ತು. ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣದ ಬಳಿ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು. ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ನ ಗ್ವಾಟಿಕ್ ವಿಮಾನ ನಿಲ್ದಾಣಕ್ಕೆ ಮಧ್ಯಾಹ್ನ 1:10ಕ್ಕೆ ಹೊರಟಿದ್ದಂಥ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡಿರುವಂಥದ್ದು. ಇದರಲ್ಲಿ ಒಟ್ಟಾಗಿ 242 ಜನ ಪ್ರಯಾಣಿಕರಿದ್ರು. ಆದರೆ ಏಕೈಕ ಒಬ್ಬ ಪ್ರಯಾಣಿಕ ಮಾತ್ರ ಅದೃಷ್ಟವಶಾತ್ ಬದುಕುಳಿದಿದ್ದಾರೆ. ನುಳಿದಂಥ 241 ಜನರು ಕೂಡ ಮೃತಪಟ್ಟಿರುವಂಥದ್ದು. 241 ಜನರ ಪೈಕಿ ಮಾಜಿ ಸಿಎಂ ಕೂಡ ಒಬ್ರು. ಅಹಮದಾಬಾದ್ನ ಲಂಡನ್ ಗ್ವಾಟಿಕ್ ನಡುವೆ ಸಂಚರಿಸುವಂತಹ AI-171 ವಿಮಾನದ ಬಗ್ಗೆ ವಿಮಾನಯಾನ ಸಂಸ್ಥೆ ಯಾವುದೇ ಮಾಹಿತಿಯನ್ನ ನೀಡಿರಲಿಲ್ಲ. ಆದರೂ ಕೂಡ ವಿಮಾನದಲ್ಲಿ 242 ಪ್ರಯಾಣಿಕರಿದ್ರು ಅಂತ ಮೂಲಗಳು ತಿಳಿಸಿರುವಂಥದ್ದು. ಈ ಪೈಕಿ ಒಬ್ರು ಸಿಎಂ ಕೂಡ ಇದ್ರು. ವಿಮಾನ ಪತನವಾಗುವ ಮುಂಚೆಲೆ ಅಲ್ಲಿ ಯಾರಿರ್ತಾರೆ ಅವರು ಮೇಡೇ ಕರೆಯನ್ನ ಕೊಡ್ತಾರೆ. ಈ ಮೇಡೇ ಕರೆ ಅಂತ ಕೊಟ್ಟಾಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ. ಯಾವುದೇ ವಿಮಾನಗಳಿಗೆ ಅಷ್ಟು ಮಾನ್ಯತೆನೇ ಕೊಡಲ್ಲ, ಆದರೆ ಈ ವಿಮಾನಕ್ಕೆ ಮಾನ್ಯತೆನ ಕೊಡ್ತಾ ಹೋಗ್ತಾರೆ. ಆದರೆ ಆ ಒಂದು ಏನು ಅವಘಡ ಸಂಭವಿಸ್ತು ಅದು ಎಲ್ಲವನ್ನ ಕೈ ಮೀರಿ ಹೋಗ್ಬಿಟ್ಟಿತ್ತು ಆಲ್ರೆಡಿ. ಹಾಗಾಗಿ ಹಾಸ್ಟೆಲ್ ಮೇಲೆ ಈ ವಿಮಾನ ಪತನವನ್ನಗೊಂಡಿರುವಂಥದ್ದು. ಊಟ ಮಾಡ್ತಾ ಇದ್ರು ಪಾಪ ಹಾಸ್ಟೆಲ್ ಹುಡುಗರು. ಆ ವೇಳೆ ಅವರ ಮೇಲೂ ಕೂಡ ಈ ವಿಮಾನ ಪತನವಾಗಿದೆ. ಒಟ್ಟಾರೆಯಾಗಿ ಹಾಸ್ಟೆಲ್ನಲ್ಲಿ ಊಟ ಮಾಡ್ತಿದ್ದಂಥ ಕೆಲವೊಂದಷ್ಟು ಮಂದಿನೂ ಕೂಡ ಮೃತಪಟ್ಟಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇರುವಂಥದ್ದು. ಭಾರತವನ್ನೇ ಬೆಚ್ಚಿ ಬೀಳಿಸಿದೆ ಈ ಘನಘೋರ ದುರಂತ. 242 ಪ್ರಯಾಣಿಕರಲ್ಲಿ ಓರ್ವ ಮಾತ್ರ ಬದುಕಿರೋದು. ವಿಮಾನ ದುರಂತದಲ್ಲಿ ಬದುಕಿಳಿದ ಏಕೈಕ ವ್ಯಕ್ತಿ ತಾನು ಬದುಕಿದ್ದು ಹೇಗೆ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ರಮೇಶ್ ವಿಶ್ವಾಸ್. 242 ಪ್ರಯಾಣಿಕರಲ್ಲಿ ಓರ್ವ ಮಾತ್ರ ಬದುಕಿರುವಂಥದ್ದು. ಒಟ್ಟಾರೆಯಾಗಿ 241 ಜನರು ಮೃತಪಟ್ಟಿದ್ದಾರೆ. ಆದರೆ ಒಬ್ಬ ಮಾತ್ರ ಬದುಕುಳಿದಿದ್ದಾನೆ. ಈ ಒಂದು ವಿಮಾನ ದುರಂತದಲ್ಲಿ ಏಕೈಕ ವ್ಯಕ್ತಿ ಬದುಕುಳಿದಿದ್ದಾನೆ. ರಮೇಶ್ ವಿಶ್ವಾಸ್ ಬದುಕುಳಿದಿರುವಂತಹ ವ್ಯಕ್ತಿ. ತಾನು ಬದುಕಿದ ಹೇಗೆ ಎಂಬ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ರಮೇಶ್ ವಿಶ್ವಾಸ್. ಘೋರ ದುರಂತದ ಬಗ್ಗೆ ವಿಶ್ವಾಸ್ ಕುಮಾರ ರಮೇಶ್ ಹೇಳಿದ್ದೇನು? 242 ಪ್ರಯಾಣಿಕರಲ್ಲಿ ಓರ್ವ ಮಾತ್ರ ಬದುಕುಳಿದಿದ್ದಂಥದ್ದು. ಒಟ್ಟಾರೆಯಾಗಿ 241 ಜನರು ಮೃತಪಟ್ಟರು. ಆದರೆ ಏಕೈಕ ವ್ಯಕ್ತಿ ಅದೃಷ್ಟವಶಾತ್ ಬದುಕುಳಿದಿದ್ದಾರೆ. ತಾನು ಬದುಕಿದ ಹೇಗೆ ಎಂಬ ಮಾಹಿತಿಯನ್ನ ಕೂಡ ಬಿಚ್ಚಿಟ್ಟಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ 40 ವರ್ಷದ ವಿಶ್ವಾಸ್ ಕುಮಾರ್ ರಮೇಶ್
ಪವಾಡ ಸದೃಶ್ಯ ರೀತಿಯಲ್ಲಿ ಬದುಕುಳಿದಿರುವಂಥದ್ದು. ವಿಮಾನ ನಿಲ್ದಾಣದ ಟೇಕ್ ಆಫ್ ಆದ 30 ಸೆಕೆಂಡ್ಗಳ ನಂತರ ದೊಡ್ಡ ಶಬ್ದ ಕೇಳಿಬಂದಿತ್ತು. ಅದಾದ ನಂತರ ವಿಮಾನ ಪತನ ಹೊಂದಿತು ಅಂತ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹೇಗೆ ಬದುಕುಳಿದ್ರು ಅವರು? ಅಷ್ಟು ಜನರು ಕೂಡ ಮೃತಪಟ್ಟಿದ್ದಾರೆ, ಆದರೆ ಏಕೈಕ ವ್ಯಕ್ತಿ ಮಾತ್ರ ಬದುಕುಳಿದಿರುವಂಥದ್ದು. ಇನ್ನು ಮಿಕ್ಕಿದಂತ 241 ಜನರು ಕೂಡ ಮೃತಪಟ್ಟಿದ್ದಾರೆ. ಒಟ್ಟಾರೆಯಾಗಿ 242 ಪ್ರಯಾಣಿಕರ ಪೈಕಿ ಓರ್ವ ವ್ಯಕ್ತಿ ಉಳಿದಿರುವಂಥದ್ದು. ಪಾರಾದ ವಿಶ್ವಾಸ್ ಅವರು ತುರ್ತು ನಿರ್ಗಮದ ಡೋರ್ ಬಳಿಯೇ ಕುಳಿತಿದ್ರು. 11A ಸೀಟ್ನಲ್ಲಿ ಕುಳಿತುಕೊಂಡಿದ್ರು. ಈ ಪತನದ ವೇಳೆ ಅವ್ರಿಗೂ ಕೂಡ ಒಂದ್ ಕಡೆ ಭಯ ಆಗಿದೆ. ಯಾಕಂತ ಅಂದ್ರೆ ಆ ಸೌಂಡು, ಆ ಶಬ್ದ ಅವರನ್ನ ಕೂಡ ಬೆಚ್ಚಿ ಬೀಳಿಸಿದೆ. ಆದ್ರೂ ಕೂಡ ಅವರು ಪಾರಾಗಿದ್ದಾರೆ. ಪತನಗೊಳ್ಳುವ ಕೊನೆಯ ಕ್ಷಣದಲ್ಲಿ ವಿಮಾನದಿಂದ ಅವರು ಹಾರ್ಬಿಟ್ಟು ಪಾರಾಗಿರುವಂಥದ್ದು. ಏಕೈಕ ವ್ಯಕ್ತಿ ಅದೃಷ್ಟವಶಾತ್ ಪಾರಾಗಿರುವಂಥದ್ದು ವಿಮಾನ ದುರಂತದಲ್ಲಿ. ಉಳಿದಂತ 241 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಮಾಜಿ ಸಿಎಂ ಕೂಡ ಒಬ್ರು. ವಿಶ್ವಾಸ್ ಅವರ ಎದೆ, ಕಣ್ಣು, ಪಾದಗಳು ಕೂಡ ಸ್ವಲ್ಪ ಮಟ್ಟಿಗೆ ಗಾಯಗಳಾಗಿದೆ. ಇವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಈ ವೇಳೆ ಈ ಒಂದು ಘಟನೆ ಭಾರತವನ್ನೇ ಬೆಚ್ಚಿ ಬೀಳಿಸಿದೆ. ಇದೀಗ ನಿನ್ನೆ ನಡೆದಂಥ ವಿಮಾನ ಅವಘಡ ಭಾರತವನ್ನೇ ಬೆಚ್ಚಿ ಬೀಳಿಸಿದೆ. ಯಾರು ಕೂಡ ಊಹಿಸಿರ್ಲಿಲ್ಲ ಈ ರೀತಿ ಆಗತ್ತೆ ಅಂತ. ಯಾಕಂದ್ರೆ ಸಾವು ಯಾವಾಗ ಯಾವ ರೀತಿ ಬರುತ್ತೆ ಅಂತ ಕೂಡ ಯೋಚನೆ ಮಾಡೋದು ಕೂಡ ಕಷ್ಟ ಆಗುತ್ತೆ. ಅವರು ಕೂಡ ಸಾವಿರಾರು ಕನಸನ್ನ ಕಟ್ಕೊಂಡು ವಿಮಾನದಲ್ಲಿ ಹಾರಿ ಬೇರೆ ದೇಶಕ್ಕೆ ಹೋಗಿ ತಮ್ಮ ಬದುಕನ್ನ ಕಟ್ಕೊಬೇಕು ಅಂತ ಹೊರಟಿದ್ದವರು. ಕೆಲವರು ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾ ಇದ್ರೆ, ಇನ್ ಕೆಲವರು ಟೂರಿಸಂಗೋಸ್ಕರ ಹೋಗ್ತಾ ಇದ್ರು. ಒಟ್ಟಾರೆಯಾಗಿ ಎಲ್ಲರೂ ಕೂಡ ಪ್ರಯಾಣ ಮಾಡ್ತಾ ಇದ್ರು ಒಂದೊಂದು ಕನಸನ್ನ ಹೊತ್ಕೊಂಡು. ಆದ್ರೆ ಯಾರು ಕೂಡ ಊಹಿಸಿರ್ಲಿಲ್ಲ ನಮ್ಮ ಜೀವನ ಹಿಂದೆ ಕೊನೆಯಾಗತ್ತೆ ಅಂತ. ಈವನ್ ಅಲ್ಲಿ ಯಾರು ವಿಮಾನವನ್ನ ಇದನ್ನ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಗೊತ್ತಿರ್ಲಿಲ್ಲ ಬಹುಶಃ ಈ ರೀತಿ ಆಗತ್ತೆ ಅಂತ. ಯಾಕಂದ್ರೆ ವಿಮಾನ ಪತನಗೊಂಡಿರೋವಂಥದ್ದು ಕೂಡ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಪಾಪ ಊಟ ಮಾಡ್ತಾ ಇದ್ರು. ಅವರು ಯೋಚನೆ ಮಾಡಿರ್ಲಿಲ್ಲ ಇವತ್ತು ನನ್ನ ಕೊನೆ ದಿನ ಅಂತ. ಒಟ್ಟಾರೆಯಾಗಿ ಈ ದುರಂತದಲ್ಲಿ 241 ಜನರು ಪ್ರಾಣವನ್ನ ಬಿಟ್ಟಿರುವಂಥದ್ದು. ಹಾಸ್ಟೆಲ್ನಲ್ಲಿ ಊಟ ಮಾಡ್ತಿದ್ದಂತಹ ಕೆಲವೊಬ್ರು ಕೂಡ ಪ್ರಾಣವನ್ನ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೀಗ.